ಸಿದ್ದರಾಮಯ್ಯನವರು ಬಿಡ್ತಾ ಇಲ್ಲ, ಡಿಕೆಶಿ ಸುಮ್ಮನೆ ಕೂರ್ತಾ ಇಲ್ಲ. ಈಗ ಇಬ್ಬರ ಜುಗಳಕ್ಕೆ ತೇಪೆ ಹಚ್ಚಲು ಮಲ್ಲಿಕಾರ್ಜುನ ಖರ್ಗೆ ಮುಂದಾಗಿದ್ದು ಡಿಕೆ ಶಿವಕುಮಾರ್ ಆ ಒಂದು ಸಲಹೆ ನೀಡಿದ್ದಾರೆ. ಆದರೆ ಖರ್ಗೆ ಮಾತಿಗೂ ಕರಗದ ಬಂಡೆ ಹಠಕ್ಕೆ ಬಿದ್ದಿದ್ದಾರಂತೆ. ಹೈಕಮಾಂಡ್ ವಾರ್ನಿಂಗು, ರಾಜ್ಯ ಕೈಪಡೆ ಡೋಂಟ್ ಕೇರ್. ಸಿಎಂ ಮತ್ತು ಡಿಸಿಎಂ ನಡುವೆ ಬಣಬಡಿದಾಟಕ್ಕೆ ಬೀಳ್ತಿಲ್ಲ ಬ್ರೇಕ್. ಸುರ್ಜೇವಾಲಾ ಸೀಕ್ರೆಟ್ ಸಭೆಯಿಂದ ಹಲವು ಅನುಮಾನ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರುತ್ತಿರೋ ಶಾಸಕರು ಮತ್ತು ಸಚಿವರ ನಡುವಿನ ಅಸಮಾಧಾನಕ್ಕೆ ಬ್ರೇಕ್ ಹಾಕೋಕೆ ಹೈಕಮಾಂಡ್ ಏನೋ ಮುಂದಾಗಿದೆ. ಸುರ್ಜೇವಾಲಾ ರಾಜ್ಯದಲ್ಲಿ ಹಂತ ಹಂತವಾಗಿ ವಲಯವಾರು ಶಾಸಕರ ಸಭೆಯ ಹಿಂದಿನ ಅಸಲಿ ಉದ್ದೇಶ ಬೇರೆಯಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆಯುತ್ತಿರುವ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ. ಹೈಕಮಾಂಡ್ ನಾಯಕರು ಹಲವು ಬಾರಿ ವಾರ್ನಿಂಗ್ ಕೊಟ್ಟರೂ ಸಚಿವರು ಮತ್ತು ಶಾಸಕರು ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡೋದನ್ನ ನಿಲ್ಲಿಸ್ತಿಲ್ಲ. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಎರಡು ಬಣಗಳನ್ನ ನಿರ್ಮಾಣ ಮಾಡಿದ್ದು ಇಬ್ಬರ ನಡುವಿನ ಜಗಳ ಮೂರನೆಯವರ ಪಾಲಾಗುತ್ತೆ ಅನ್ನೋ ಆತಂಕ ದೆಹಲಿ ವರಿಷ್ಠರನ್ನ ಕಾಡುತ್ತಿದೆ. ಹೀಗಾಗಿಯೇ ಸುರ್ಜೇವಾಲಾ ಸಾಲು ಸಾಲು ಸಭೆ ನಡೆಸಿ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿದ್ದಾರೆ ಎನ್ನಲಾಗ್ತಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಕೂಡ ಸಿಎಂ ಆಕಾಂಕ್ಷಿ ಎಂದಿದ್ರು. ಅಲ್ಲದೆ ಸಂಪೂರ್ಣ ಬಹುಮತದ ಸರ್ಕಾರ ಬರುವುದಕ್ಕೆ ನಾನು ಕಾರಣ ಅಂತ ಹೈಕಮಾಂಡ್ ಮುಂದೆ ಸಿಎಂ ಕುರ್ಚಿ ಮೇಲೆ ಕಣ್ಣಾಕಿದ್ರು. ಆದ್ರೆ ಹೈಕಮಾಂಡ್ ಮನವೊಲಿಕೆ ಬಳಿಕ ಸಿಎಂ ಸಿದ್ದರಾಮಯ್ಯ ಸಿಎಂ ಆದ್ರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಆಡಳಿತ ನಡೆಸುತ್ತಿದ್ದಾರೆ. ಇದೀಗ ಸರ್ಕಾರಕ್ಕೆ 2 ವರ್ಷ ಪೂರೈಕೆಯಾಗಿದ್ದು ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಕೂಗು ಜೋರಾಗಿಯೇ ಕೇಳಿ ಬರ್ತಿದೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ಪರ ಸಚಿವರು ಶಾಸಕರ ಪೈಪೋಟಿ ನಡೆಸಿದ್ದು ಹೈಕಮಾಂಡ್ಗೆ ತಲೆನೋವು ತಂದಿದೆ. ಹೀಗಾಗಿ ಶಾಸಕರ ರಿಪೋರ್ಟ್ ಕಾರ್ಡ್ ಪಡೆಯುವ ನೆಪದಲ್ಲಿ ಹೈಕಮಾಂಡ್ ನಾಯಕರು ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದ್ದು ಯಾರು ಯಾರ ಪರ ಇದ್ದಾರೆ, ಮುಂದಿನ ಬದಲಾವಣೆಗಳಿಗೆ ಶಾಸಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋ ರಹಸ್ಯ ಭೇದಿಸೋಕೆ ಕೈ ವರಿಷ್ಠರು ತಂತ್ರ ಹೂಡಿದ್ದಾರೆ ಎನ್ನಲಾಗ್ತಿದೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮೂಲಕ ಸರ್ಕಾರಕ್ಕೆ ಚಾಟಿ ಬೀಸುತ್ತಿದೆ. ಸರ್ಕಾರ ವಿರುದ್ಧದ ವಿಪಕ್ಷಗಳ ಹೋರಾಟಕ್ಕೆ ಕಾಂಗ್ರೆಸ್ನ ಸ್ವಪಕ್ಷೀಯ ನಾಯಕರೇ ಅಸ್ತ್ರವನ್ನ ನೀಡುತ್ತಿದ್ದು ಇದರ ಲಾಭ ಪಡೆಯೋಕೆ ವಿರೋಧ ಪಕ್ಷಗಳು ಮುಂದಾಗಿವೆ. ಹೀಗಾಗಿ ಹೈಕಮಾಂಡ್ ಇದೆಲ್ಲದರಿಂದ ಎಚ್ಚೆತ್ತುಕೊಂಡು ಶಾಸಕರ ಸಭೆ ನಡೆಸುತ್ತಿದ್ದು ಮುಂಬರೋ ಚುನಾವಣೆಗಳಿಗೆ ಎಫೆಕ್ಟ್ ಆಗದಂತೆ ಈಗಿನಿಂದಲೇ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಒಟ್ನಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಗೆದ್ದು ಬಹುಮತದ ಸರ್ಕಾರ ಬಂದರೂ ಹೈಕಮಾಂಡ್ ನಾಯಕರಿಗೆ ನೆಮ್ಮದಿ ಇಲ್ಲದಾಗಿದ್ದು ವಿಪರ್ಯಾಸವೇ ಸರಿ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ.